ಮಂಗಳವಾರ ಪತ್ರಿಕಾ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು 4ನೇ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಅದ್ದೂರಿಯಾಗಿ ನಡೆಸಲು ತೀರ್ಮಾನಿಸಲಾಗಿದ್ದು, ಈ ಸಮ್ಮೇಳನದಲ್ಲಿ ಸಮ್ಮೇಳನಾಧ್ಯಕ್ಷರನ್ನಾಗಿ ಹಿರಿಯ ಸಾಹಿತಿ, ಬರಹಗಾರ, ರಂಗಕರ್ಮಿ, ರಂಗ ನಿರ್ದೇಶಕ, ಸಾಮಾಜಿಕ ಮತ್ತು ಪರಿಸರ ಹೋರಾಟಗಾರರಾದ ಪ್ರಸಾದ್ ರಕ್ಷಿದೆ ಅವರನ್ನು ಸರ್ವಾನುಮತದಿಂದ ಆಯ್ಕೆ ಮಾಡಲಾಗಿದೆ. ಆ ದಿನ ಕಾರ್ಯಕ್ರಮ ಉದ್ಘಾಟನೆಗೆ ಕರ್ನಾಟಕ ಸರ್ಕಾರದ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಪುರುಷೋತ್ತಮ್ ಬಿಳಿಮಲೆ ಅವರು ಆಗಮಿಸಿ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿದ್ದಾರೆ ಎಂದರು. ಆಗಮಿಸುತ್ತಿದ್ದಾರೆ. ನಾವು ಕಾರ್ಯಕ್ರಮವನ್ನು ಬೆಳಗ್ಗೆ 7:30ರಿಂದ ರಾತ್ರಿ 8 ಗಂಟೆವರೆಗೂ ಆಯೋಜಿಸುತ್ತೇವೆ. 7:30ಗೆ ಧ್ವಜಾರೋಹಣ ಕಾರ್ಯಕ್ರಮ ನಡೆಯುತ್ತೆ. ಇದರಲ್ಲಿ ಸರ್ಕಾರಿ ಅಧಿಕಾರಿಗಳು, ಸಾರ್ವಜನಿಕರು ಭಾಗವಹಿಸಲಿದ್ದಾರೆ. ಹಾಗೂ ಮಧ್ಯಾಹ್ನ ಒಂದು ಮೆರವಣಿಗೆ ಇದೆ. ಸಮ್ಮೇಳನಾಧ್ಯಕ್ಷ ಮೆರವಣಿಗೆ ಸ್ವಾಮಿ ಸಕಲೇಶ್ವರ ಸ್ವಾಮಿ ದೇವಸ್ಥಾನದಿಂದ ಗುರುವೇಗೌಡ ಕಲ್ಯಾಣ ಮಂಟಪದವರೆಗೂ ಒಂದು ಮೆರವಣಿಗೆ ಆಯೋಜಿಸಿದ್ದೇವೆ. ಇದರಲ್ಲಿ ಕಲಾ ತಂಡಗಳು ಭಾಗವಹಿಸುತ್ತಾರೆ. ಮತ್ತು ಮಹಿಳೆಯರಿಂದ ತುಂಬ ಸ್ವಾಗತವೂ ಸಹ ನಾವು ಆಯೋಜಿಸಿದ್ದೇವೆ. ಮತ್ತು ಮಧ್ಯಾಹ್ನ ಒಂದು ಚಿಂತನ ಇದೆ. ಅಂದರೆ ನಮ್ಮ ಮಾಜಿ ಶಾಸಕರಾದ ವಿಶ್ವನಾಥ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಚಿಂತನೆ ನಡೆದಿದೆ. ಮತ್ತು ಮಧ್ಯಾಹ್ನ ಒಂದು ಮಹಿಳಾ ಮತ್ತು ಪುರುಷ ಕವಿಗೋಷ್ಠಿ ಕಾರ್ಯಕ್ರಮ ಇದೆ. ಕವಿಗೋಷ್ಠಿಯಲ್ಲಿ ಒಟ್ಟು 13 ಜನ ಕವಿಗಳು ಭಾಗವಹಿಸಲಿದ್ದಾರೆ. ಅದರ ಅಧ್ಯಕ್ಷತೆಯನ್ನು ನಮ್ಮವರೇ ಆದ ಭಾರತಿ ಹಾದ್ಯವರು ವಹಿಸಿಕೊಂಡಿದ್ದಾರೆ. ಮತ್ತು ಸಂಜೆ ಸಮಾರೋಪ ಸಮಾರಂಭದಲ್ಲಿ ಖ್ಯಾತ ನಟರಾದ ಮಂಡ್ಯ ರಮೇಶ್ ಅವರು ಉದ್ಘಾಟನಾ ಸಮಾರೋಪ ಸಮಾರಂಭ ಭಾಗವಹಿಸಲಿದ್ದಾರೆ. ಸಂಜೆ ನಮ್ಮ ಊರಿನ ಶಾಲೆಯ ವಿದ್ಯಾರ್ಥಿನಿಯಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲ್ಪಡುತ್ತದೆ. ತಾವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು, ಸಹಕಾರ ನೀಡಬೇಕು, ಪತ್ರಕರ್ತರ ಮಿತ್ರರು ಪ್ರಚಾರ ಮಾಡಬೇಕು, ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ನಾನು ಕನ್ನಡ ಸಾಹಿತ್ಯ ಅಧ್ಯಕ್ಷರಾಗಿ ನಿಮ್ಮನ್ನು ಕೇಳಿಕೊಳ್ಳುತ್ತಿದ್ದೇನೆ. ದಯವಿಟ್ಟು ತಾವೆಲ್ಲರೂ ಶುಕ್ರವಾರ ಬೆಳಗ್ಗೆ 7:30ಗೆ ಆಗಮಿಸಬೇಕು, ನಮ್ಮ ಕಾರ್ಯಕ್ರಮ ಭಾಗವಹಿಸಬೇಕು. ಮಧ್ಯಾಹ್ನ ಬಂದವರಿಗೆಲ್ಲ ಒಂದು ಉಪಹಾರ ಮತ್ತು ಭೋಜನ ವ್ಯವಸ್ಥೆ ಸಹ ಮಾಡಲಾಗಿರುತ್ತದೆ. ಎಲ್ಲರಿಗೂ ಧನ್ಯವಾದಗಳು. ಕಸಬಾ ತಾಲೂಕು ಕಾರ್ಯದರ್ಶಿ ಯೋಗೇಶ್ ಮಾತನಾಡಿ, ಅಂದು ಬೆಳಗ್ಗೆ 8 ಗಂಟೆಗೆ ಧ್ವಜಾರೋಹಣ ಕಾರ್ಯಕ್ರಮ ನಡೆಯಲಿದ್ದು, ಸಮ್ಮೇಳನ ಅಧ್ಯಕ್ಷರ ಮೆರವಣಿಗೆಯು ಶ್ರೀ ಸಕಲೇಶ್ವರ ಸ್ವಾಮಿ ದೇವಸ್ಥಾನದಿಂದ ವಿವಿಧ ಕಲಾ ತಂಡದೊಂದಿಗೆ ಪೂರ್ಣಕುಂಭ ಕಳಶದೊಂದಿಗೆ ಮೆರವಣಿಗೆಯನ್ನು ನಡೆಸಲಾಗುವುದು. ನಂತರ ವೇದಿಕೆ ಕಾರ್ಯಕ್ರಮ ನಡೆಯಲಿದ್ದು, ಸಮ್ಮೇಳನದಲ್ಲಿ ವಿಚಾರಗೋಷ್ಠಿ ಹಾಗೂ ಕವಿಗೋಷ್ಠಿ, ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಮಹನೀಯರನ್ನು ಸನ್ಮಾನಿಸುವ ಕಾರ್ಯಕ್ರಮ ನಡೆಯಲಿದ್ದು, ಸಂಜೆ ಸಮಾರೋಪ ಸಮಾರಂಭಕ್ಕೆ ಚಲನಚಿತ್ರ ನಟ, ನಿರ್ದೇಶಕ ಮಂಡ್ಯ ರಮೇಶ್ ಅವರು ಆಗಮಿಸಲಿದ್ದಾರೆ. ನಂತರ ಸಂಜೆ ಪಟ್ಟಣದ ವಿವಿಧ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಂದ ನಾಡು ನುಡಿಗೆ ಸಂಬಂಧಿಸಿದಂತಹ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿದೆ ಎಂದರು. ಅದಾದ ಮೇಲೆ ಕಾರ್ಯಕ್ರಮ ಉದ್ಘಾಟನೆ ಇರುತ್ತೆ. ಅದಾದ ನಂತರ ಮಲೆನಾಡ ಜೀವನ ಮತ್ತು ವಾಸ್ತವ ಸನ್ನಿವೇಶದ ಬಗ್ಗೆ ವಿಚಾರಗೋಷ್ಠಿ ಸಹ ಹಮ್ಮಿಕೊಂಡಿದ್ದೀವಿ ಸಾಹಿತ್ಯ ಪರಿಷತ್ತಿನಿಂದ. ಅದಾದ ನಂತರ ಕವಿಗೋಷ್ಠಿ ಇದೆ. ಇಡೀ ದಿನ ಒಂದು ದಿನದ ಈ ಕಾರ್ಯಕ್ರಮವನ್ನು ಕನ್ನಡದ ಜಾತ್ರೆಯ ರೀತಿಯಲ್ಲಿ ನಾವು ನಮ್ಮ ತಾಲೂಕಿನಲ್ಲಿ ಹಮ್ಮಿಕೊಂಡಿದ್ದೀವಿ. ಮಲೆನಾಡ ಶೈಲಿಯ ವೇದಿಕೆ ಹಾಗೂ ಅಲಂಕಾರ ಸಹ ನಾವು ಈ ಕಾರ್ಯಕ್ರಮದಲ್ಲಿ ಆಯೋಜಿಸಿದ್ದೀವಿ. ಇದಕ್ಕೆ ಎಲ್ಲ ತಾಲೂಕಿನ ವಿವಿಧ ಕನ್ನಡ ಪರ ಸಂಘಟನೆಗಳು, ಎಲ್ಲ ಮುಖಂಡರುಗಳು, ಜನಪ್ರತಿನಿಧಿಗಳು ಹಾಗೂ ಎಲ್ಲ ಇಲಾಖೆಯ ತಾಲೂಕು ಉನ್ನತ ಮಟ್ಟದ ಅಧಿಕಾರಿಯಿಂದ ಹಿಡಿದು ಎಲ್ಲ ಇಲಾಖೆಯ ಅಧಿಕಾರಿಗಳು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಸಾರ್ವಜನಿಕರು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ 4ನೇ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಯಶಸ್ವಿಗೊಳಿಸಬೇಕಂತ ತಮ್ಮಲ್ಲಿ ಈ ಮೂಲಕ ಮನವಿ ಮಾಡಿಕೊಡ್ತೀವಿ. ಕಸಬಾ ಹಿರಿಯ ಸಲಹೆಗಾರರಾದ ಆರ್ ಅಣ್ಣಪ್ಪಸ್ವಾಮಿ ಮಾತನಾಡಿ, ಕೊರೋನಾ ನಂತರ ಕಳೆದ 5 ವರ್ಷಗಳ ನಂತರ ತಾಲೂಕಿನಲ್ಲಿ ಸಮ್ಮೇಳನವನ್ನು ನಡೆಸಲಾಗುತ್ತಿದೆ. ಈ ಸಮ್ಮೇಳನಕ್ಕೆ ಸಮ್ಮೇಳನ ಅಧ್ಯಕ್ಷರನ್ನು ಗುರುತಿಸುವಲ್ಲಿ ಇಲ್ಲಿನ ಪರಿಷತ್ತು ಉತ್ತಮವಾದ ಆಯ್ಕೆಯನ್ನು ಸಾಹಿತ್ಯದ ನೆಲೆಗಟ್ಟಿನಲ್ಲಿ, ಜನಪದ ನೆಲೆಗಟ್ಟಿನಲ್ಲಿ ಮಾಡಲಾಗಿದೆ. ಪ್ರಸಾದ್ ರಕ್ಷಿದೆ ಅವರು ಕೇವಲ ಒಬ್ಬ ಸಾಹಿತಿ, ರಂಗಕರ್ಮಿ, ಬರಹಗಾರ, ಚಿಂತಕರಷ್ಟೇ ಅಲ್ಲದೆ ರೈತ ಚಳವಳಿ, ಜನಪರ ಚಳವಳಿ, ಸಮಾಜದ ಜಾಗೃತಿಗಾಗಿ ಅವರು ಮಾಡಿರುವಂತಹ ಬೀದಿ ನಾಟಕಗಳು ತುಂಬಾ ಮಹತ್ವದಾಗಿದೆ. ಇವೆಲ್ಲವನ್ನು ಪರಿಗಣಿಸಿ ಅವರನ್ನು ಆಯ್ಕೆ ಮಾಡಿರುವುದು ತಾಯಿ ಭುವನೇಶ್ವರಿಗೆ ಸಲ್ಲಿಸುತ್ತಿರುವ ದೊಡ್ಡ ನಮನವಾಗಿದೆ ಎಂದರು. ಕಾಲೇಜುಗಳ ವಿದ್ಯಾರ್ಥಿಗಳು ಅದ್ಭುತವಾದ ಒಂದು ಸಾಂಸ್ಕೃತಿಕ ವೈಭವ. ಅಂದರೆ ಸುಮಾರು ಒಂದು 4ರಿಂದ 5 ಶಾಲಾ ತಂಡಗಳು, ಕಾಲೇಜು ತಂಡಗಳು ನೃತ್ಯ ಪ್ರದರ್ಶನಗಳನ್ನು ಕಲೆಗೆ ರಾಷ್ಟ್ರೀಯಕ್ಕೆ ಸಂಬಂಧಪಟ್ಟಂತೆ ಕೊಟ್ಟಿದ್ದಾರೆ. ಎಲ್ಲ ಇದರ ನಡುವೆ ತಾವು ಮನೆಗೆ ಎದ್ದು ಹೋಗಬಾರ್ದು ಅನ್ನೋ ಕಾರಣ ನಮ್ಮ ಜೊತೆಲಿ ನಿಮ್ಮಿರಲಿ, ನಿಮ್ಮ ಜೊತೆ ನಾವಿರೋಣ ಅಂತ ಒಂದು ಸವಿ ಭೋಜನವನ್ನು ಕೂಡ ಪಕ್ಕದಲ್ಲೇ ಏರ್ಪಡಿಸಿದ್ದಾರೆ. ತಾವು ದಯಮಾಡಿ ಆ ದಿನ ಬಿಡುವು ಮಾಡಿಕೊಂಡು ನಮ್ಮ ಮನೆಯಿಂದ ಕುಟುಂಬ ಸಮೇತರಾಗಿ ಬಂದು ಸಕಲೇಶ್ವರ ದೇವಸ್ಥಾನದಿಂದ ವೇದಿಕೆವರೆಗೂ ನಮ್ಮ ಜೊತೆ ಮೆರವಣಿಗೆಯಲ್ಲಿ ನಡೆದರೆ ಕನ್ನಡ ಮನಸ್ಸುಗಳಿಗೆ ತಾಯಿ ಭುವನೇಶ್ವರಿಗೆ ನಾವು ಒಂದು ಆರಾಧನೆಯನ್ನು ಕೊಟ್ಟಾಗುತ್ತೆ ಅಂತ.
ಪರಿಷತ್ತಿನ ನಿರ್ದೇಶಕರಾದ ನಿರ್ವಣಯ್ಯ ಮಾತನಾಡಿ, ಈ ಸಮ್ಮೇಳನ ಅಚ್ಚುಕಟ್ಟಾಗಿ ಜರುಗಲಿದ್ದು ಈ ಕಾರ್ಯಕ್ರಮ ನಮ್ಮ ಊರಿನ ಕಾರ್ಯಕ್ರಮವೆಂದು ಭಾವಿಸಿ ಪ್ರತಿ ಇಲಾಖೆಯ ಸಿಬ್ಬಂದಿಗಳು, ತಾಲೂಕಿನ ಎಲ್ಲ ಸಂಘ ಸಂಸ್ಥೆಗಳು, ತಾಲೂಕು ಮಟ್ಟದ ಅಧಿಕಾರಿ ವರ್ಗ, ಸಾಹಿತಿಗಳು, ಬರಹಗಾರರು, ತಾಲೂಕಿನ ಎಲ್ಲ ಹಂತದ ಜನಪ್ರತಿನಿಧಿಗಳು, ಎಲ್ಲ ಪಕ್ಷಗಳ ಮುಖಂಡರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ತಾಲೂಕಿನ ಎಲ್ಲ ಜನತೆ ಈ ಸಾಹಿತ್ಯ ಸಮ್ಮೇಳನದಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಿಕೊಡಬೇಕೆಂದು ಮನವಿ ಮಾಡಿದರು. ಸಾಹಿತ್ಯ ಸಮ್ಮೇಳನ ಬಹಳ ಅದ್ದೂರಿಯಾಗಿ ಆಚರಿಸಕ್ಕೆ ತೀರ್ಮಾನ ತಗೊಂಡಿದ್ದರಿಂದ ಇದೇ 13 ತಾರೀಕು ಕೂಡ ಆಗ್ತಾ ಇದೆ. ಹೇಗೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಕಳೆದ ವರ್ಷ ಏನು ಕಾಡಾನೆ ಸೆರೆ ಹಿಡಿಯುವಲ್ಲಿ ವೀರ ಮರಣ ಹೊಂದಿದಂಥ ಅಂಬಾರಿಯೇ ಹೊತ್ತಂಥ ಅರ್ಜುನನ ದ್ವಾರ ಹಾಗೂ ಜಾನಪದ ಜಂಗಮ ಕರೀಂ ಖಾನ್ರವರ ಮಹಾದ್ವಾರ ಕೂಡ ಇಲ್ಲಿ ಏರ್ಪಡಿಸಲಾಗಿದೆ. ಈ ನಮ್ಮ ಸಮ್ಮೇಳನವು ಜಾನಪದ ಶೈಲಿಯಲ್ಲಿದ್ದು ಹಾಗೂ ಬಹಳ ಅದ್ದೂರಿಯಾಗಿ ನಡೀತಾ ಇರೋದ್ರಿಂದ ಎಲ್ಲ ಸಂಘಟನೆಯವರು, ಸಾರ್ವಜನಿಕರು, ಅಧಿಕಾರಿ ಮಿತ್ರರು, ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕ ವೃಂದದವರು ಎಲ್ಲರೂ ಕೂಡ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಡ್ಬೇಕು ಅಂತೇಳಿ ತಮ್ಮಲ್ಲಿ ನಾವು ಸಾಹಿತ್ಯ ಸಮಿತಿಯ ಪರವಾಗಿ ಎಲ್ಲರನ್ನೂ ಸ್ವಾಗತಿಸಿದ್ದೇವೆ. ಪತ್ರಿಕಾಗೋಷ್ಠಿಯಲ್ಲಿ ಕಸಬಾ ಕೋಶಾಧ್ಯಕ್ಷರಾದ ಸತೀಶ್ ನಲ್ಲುಲ್ಲಿ, ಮೀನಾಕ್ಷಿ ಖಾದರ್ ಇದ್ದರು. ಎಂಬಿ ಉಮೇಶ್, ಟಿವಿ 46 ಮಲೆನಾಡು ನ್ಯೂಸ್, ಸಕಲೇಶಪುರ.